ನೋಡಿ, ಈ ಮಿಷಿನ್ದು 2 ಎಕ್ಸಸೈಸ್ ಮಾಡೋ ಮಿಷಿನ್ ಅಂತೇಳಿ ನಾನು ವಿಡಿಯೋ ಮಾಡಿದ್ದೀನಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇದು ಎಕ್ಸೆಲ್ಲು ನಾನು ತೊಗೊಂಡಿರೋದು. ಡಬಲ್ ಎಕ್ಸೆಲ್ ತೊಗೊಳ್ತಿದ್ದೆ, ತುಂಬ ದಪ್ಪ ಇದೆ. ಡಬಲ್ ಎಕ್ಸೆಲ್ ತೊಗೊಳ್ತಾ ಇದ್ದೆ. ಈಗ ಎಕ್ಸೆಲ್ಗೆ ಬಂದಿದ್ದೀನಿ. ಎಲ್ಲ ಲೂಸ್ ಇದೆ ನೋಡಿ, ಟಕ್ ಇಟ್ಕೊಬೇಕು. ಇದು ಹೊಸ ಡ್ರೆಸ್ಸು ನೋಡಿ, ತುಂಬ ಲೂಸ್ ಇದೆ. ನೀವೇ ನೋಡ್ತಾ ಇದ್ದೀರಾ, ತುಂಬ ಲೂಸ್ ಇದೆ ನೋಡಿ. ಹೊಟ್ಟೆ ನೋಡಿ, ನಾನೇನು ಯಾವುದು ರೀತಿ ಏನೂ ಇಲ್ಲ. ಹೊಟ್ಟೆ ನೋಡಿ, ಒಂಚೂರು ಇಷ್ಟಿದೆ, ಜಾಸ್ತಿ ಇಲ್ಲ. ತುಂಬ ದಪ್ಪ ಇತ್ತು. ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ ಎಷ್ಟು ದಪ್ಪ ಐತೆ, ಇವಾಗ ಎಷ್ಟು ಸಣ್ಣ ಆಗಿದ್ದೀನಿ ಅಂತ. ಹೊಟ್ಟೆ ಬೊಚ್ಚು, ಸೊಂಟ, ಹೊಟ್ಟೆ ಬೊಚ್ಚು, ತೊಡೆ, ಇದು ಕರಗಿಸೋದಕ್ಕೆ ಸಿಂಪಲಾಗಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು. ಮನೆಯಲ್ಲೇ ಇದ್ದು ಈ ಚಳಿಗೆ ವಾಕಿಂಗ್ ಹೋಗೋಕ್ಕಾಗಲ್ಲ, ತುಂಬ ಚಳಿ. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಚಳಿ. ಮುಖ, ಕೈ, ಕಾಲೆಲ್ಲ ಹೊಡೆದಿದೆ. ಎಷ್ಟು ನೀರು ಕುಡಿದ್ರು ಏನು ಮಾಡಿದ್ರು ಇಲ್ಲ. ಈ ಚಳಿಗೆ ಹೊರಗಡೆ ಹೋಗೋಕ್ಕಾಗಲ್ಲ. ನಾವು ಮನೆಯಲ್ಲೇ ಇದ್ದು ವಾಕಿಂಗ್ ಮನೆಯಲ್ಲೇ ಇದ್ದು ಎಕ್ಸಸೈಸ್ ಮಾಡೋದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ. 5, 6 ಎಷ್ಟಾಗುತ್ತೆ ಅಷ್ಟು ನಾನು ಹೇಳ್ಕೊಡ್ತೀನಿ. ನಿಮ್ಮ ಕೈ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ, ನಿಧಾನವಾಗೇ ಮಾಡಿ. ಏಕ್ದಮ್ ಒಂದೇ ದಿವಸದಲ್ಲಿ ಯಾವ ಹೊಟ್ಟೆ ಬೊಚ್ಚು ಕಡಿಮೆ ಆಗಲ್ಲ. ಎಕ್ಸಸೈಸ್ ಜೊತೆಲಿ ನಾವು ಊಟದಲ್ಲಿ ಕಂಟ್ರೋಲ್ ಇರಬೇಕು, ನೀರು ಜಾಸ್ತಿ ಕುಡಿಬೇಕು ಅಲ್ವಾ. ಈಗ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಹೇಳಿ ಹಾಗೆ ಮಾತಾಡ್ತೀನಿ ನಾನು. ಮಾಡ್ತಾ ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟು ಆರಾಮಾಗಿ ಈಗಾದರೂ ಕೂತ್ಕೊಳ್ಳಿ, ಚಕ್ಕಂಬಟ್ಲೆ ಹಾಕ್ಕೊಂಡು. ಇಲ್ವಾ, ವಜ್ರಾಸನ ಎಲ್ರಿಗೂ ಗೊತ್ತು. ವಜ್ರಾಸನದಲ್ಲಿ ಕೂತ್ಕೊಳ್ಳಿ ನೋಡಿ. ಹೀಗೆ ವಜ್ರಾಸನದಲ್ಲಾದರೂ ಕೂತ್ಕೊಂಡು ನೋಡಿ. ಹೀಗೆ ಯಾವುದಾದ್ರೂ ಒಂದು ಮುದ್ರೆ, ನಿಮ್ಗೆ ಯಾವ ಮುದ್ರೆ ಬರುತ್ತೆ ಅದು. ನಿಮ್ಗೆಷ್ಟು ನಿಮಿಷ ಮಾಡೋಕ್ಕೆ ಸಾಧ್ಯನೋ ಫಸ್ಟ್ ಒಂದು 30 ಸೆಕೆಂಡ್ ಮಾಡಿ. ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ, 30 ಸೆಕೆಂಡ್ ಮಾಡಿ. ಆಮೇಲೆ 40 ಸೆಕೆಂಡ್ ಮಾಡಿ. ಒಂದಿನ 60 ಸೆಕೆಂಡು. ಈ ಥರ 10 ಸೆಕೆಂಡ್ ಜಾಸ್ತಿ ಮಾಡ್ಕೊಂಡೋಗಿ. ತುಂಬ ಕೂತ್ಕೊಳ್ಳೋಕ್ಕೂ ಆಗಲ್ಲ. ನಾನು ಮಿನಿಮಮ್ ಅಂದರೆ ಒಂದು ನಿಮಿಷ ಕೂತ್ಕೊಳ್ತೀನಿ ಅಷ್ಟೇ ವಜ್ರಾಸನದಲ್ಲಿ. ನಾನು ನಿಜವಾಗ್ಲೂ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಅಣ್ಣ ಅಷ್ಟು ದಪ್ಪ ಇದ್ದರೂ ತುಂಬ ಹೊತ್ತು ಕೂತ್ಕೊಳ್ತಾನೆ. ಏನಿಲ್ಲ ಅಂದರೆ ಒಂದು 20 ನಿಮಿಷ ಕೂತ್ಕೊಳ್ತಾನೆ. ನಾನು 1 ನಿಮಿಷ ಇದ್ದೋಳು. ಇವಾಗ ಕೂತ್ಕೊಂಡು ಅಭ್ಯಾಸ ಮಾಡಿಕೊಂಡು ಒಂದು 3 ನಿಮಿಷಕ್ಕೆ ಬಂದಿದ್ದೀನಿ ನಾನು. ಇನ್ನು ಹಂಗಂಗೆ ಹೆಚ್ಚಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕೂತಾಗ ಏನಾಗುತ್ತೆ, ನಮ್ಮದು ಹೊಟ್ಟೆ ಬೊಚ್ಚು ಕರಗುತ್ತೆ. ಸೆಕೆಂಡು ಹೆಚ್ಚಿಸ್ಕೊಂಡು ಹೋಗಿ. ಇದು ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಕಪಾಲಭಾತಿ ಮಾಡಿ. ಅಕಸ್ಮಾತ್ ನಿಮಗೆ ವಜ್ರಾಸನದಲ್ಲಿ ನಮಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಂಡಿ ನೋವು, ಕಾಲು ನೋವು ಅಂದವರು ಆರಾಮಾಗಿ ಚಕ್ಕಂಬಟ್ಲೆ ಹಾಕ್ಕೊಂಡು ಕೂತ್ಕೊಂಡು ಸ್ಟ್ರೈಟಾಗಿ ಕೂತ್ಕೊಬೇಕು. ಬೆನ್ನು ಉರಿ ಸ್ಟ್ರೈಟ್ ಇರಬೇಕು. ಹಿಂಗೆ ಬಕ್ಕೊಂಡಿರೋದು ಇವೆಲ್ಲ ಮಾಡಬೇಡಿ. ಹೀಗೆ ಕೂತ್ಕೊಂಡು ಯಾವುದಾದ್ರೂ ಒಂದು ಮುದ್ರೆ ಮಾಡಿಕೊಂಡು ಒಳಗೆ ಎಳ್ಕೊಬೇಕು, ಉಸಿರನ್ನ ಹೊರಗೆ ಬಿಡಬೇಕು. ಹೊಟ್ಟೆನ ಒಳಗೆ ಎಳ್ಕೊಬೇಕು, ಉಸಿರನ್ನ ಹೊರಗೆ ಬಿಡಬೇಕು. ಇದು ಕಪಾಲಭಾತಿ. ಇದು ಒಂದು ಎಕ್ಸಸೈಸ್ ಆಯಿತು. ಇನ್ನೊಂದು ನೋಡಿ, ಈಗ ಸ್ಟ್ರೈಟಾಗಿ ನಿಂತ್ಕೊಳ್ತೀರಾ. ನಿಂತ್ಕೊಂಡು ಇದೊಂದು ಚೂರು ನೀವು ಲೂಸ್ ಇರೋ ಪ್ಯಾಂಟ್ ಹಾಕ್ಕೊಳ್ಳಿ ನೋಡಿ. ಈ ಥರ ಸ್ಟ್ರೈಟ್ ನಿಂತ್ಕೊಳ್ಬೇಕು. ಸ್ಟ್ರೈಟ್ ನಿಂತ್ಕೊಂಡು ಇದು ಟಚ್ ಆಗಬೇಕು. ನೀವು ಎಷ್ಟು ನಿಮಿಷ ಮಾಡೋಕ್ಕೆ ಸಾಧ್ಯ ಅಷ್ಟು ನಿಮಿಷ ಮಾಡಿ. ನಿಮ್ಮ ಕೈ ಎಲ್ಲಿರುತ್ತೋ ಅಲ್ಲೇ ಇರಬೇಕು. ಕಾಲು ಕೈ ಟಚ್ ಆಗಬೇಕು. ನಮ್ಮ ಕೈನೇ ಹೀಗೆ ಬರಬಾರ್ದು, ಹೀಗೆ. ಆಮೇಲೆ ಆದಷ್ಟು ಬಗ್ದೆ. ಕಾಲು ಬೆಂಡ್ ಮಾಡಬೇಡಿ ನೋಡಿ. ಹೀಗೆ ಕಾಲು ಬೆಂಡ್ ಮಾಡಬೇಡಿ. ಫಸ್ಟು ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ಸ್ಟ್ರೈಟಾಗಿ ನಿಂತ್ಕೊಂಡು ಕಾಲು ನೋಡಿ, ಎಲ್ಲೂ ಬೆಂಡಿಲ್ಲ. ಇಷ್ಟು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ
ಅಷ್ಟೊತ್ತು ಮಾಡ್ಕೊಳ್ಳಿ. ಇದಾಯಿತು. ಇನ್ನೊಂದು ನಾವು ನೋಡಿ ಹೀಗೆ ಈಗ ಮಲ್ಕೊಂಡು ನನಗೆ ಟಚ್ ಮಾಡಬೇಕು. ಹೀಗೆ ಯಾರ ಸಹಾಯನೂ ಇಲ್ಲದೆ ಏನೂ ಇಲ್ಲ, ನಾವೇ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿ. ನಿಮಗೆ ಈ ಬೆನ್ನೋವೆಲ್ಲ ಕಡಿಮೆ ಆಗುತ್ತೆ. ಇಷ್ಟು ಇದೊಂದು ಎಕ್ಸಸೈಸ್ ಆಗುತ್ತೆ. ಮತ್ತು ಇನ್ನೊಂದು ನೋಡಿ, ಇದಂತೂ ತುಂಬ 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 ಬೆಸ್ಟು. ಏನು ಮಾಡೋಷ್ಟಿಲ್ಲ, ಫುಲ್ಲು ಲಾಸ್ಟ್ಗೆ ಬರಬೇಕು. ನೋಡಿ ಹೀಗೆ ಒಂದು 20 ನಿಮಿಷ ಮಾಡಿ. ಯಾವುದಾದ್ರೂ ದೇವ್ರದ್ದು ಶ್ಲೋಕ ಹಾಕ್ಕೊಂಬಿಡಿ, ಯಾವುದಾದ್ರೂ ದೇವ್ರದ್ದು ಶ್ಲೋಕ ಹಾಕ್ಕೊಂಬಿಡಿ. ಈ ಪಾರ್ಟು ನಮ್ದೇನಿದೆ ಪಾರ್ಟು ಗೋಡೆಗೆ ಟಚ್ ಆಗಬೇಕು. ಗೋಡೆಗೆ ಟಚ್ ಆಗಿ ಈ ಥರ ನೀವು ಕೈನ ಫುಲ್ಲು ಹೀಗೆ ಮಾಡಿಕೊಂಡು ಯಾವುದಾದ್ರೂ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಯಾವುದಾದ್ರೂ ದೇವ್ರ ಶ್ಲೋಕ ಹಾಕ್ಕೊಂಬಿಡಿ. ಕೇಳ್ಕೊಂಡು ಒಂದು 20 ನಿಮಿಷ ಈ ಥರ ಇತ್ತು ಅಂದರೆ ಇದೆಲ್ಲ ಕಡಿಮೆ ಆಗುತ್ತೆ ನಿಮಗೆ. ನೋಡಿ ಇದು ಕಡಿಮೆ ಆಗುತ್ತೆ. ತೊಡೆದ ಬೊಜ್ಜು, ಹೊಟ್ಟೆ ಬೊಜ್ಜಂತೂ ಬೇಗ ಕಡಿಮೆ ಆಗುತ್ತೆ ಇದರಲ್ಲಿ. ಆಮೇಲೆ ನಮ್ದು ಹಿಂದೆದ್ದು ಕಡಿಮೆ ಆಗುತ್ತೆ ನೋಡಿ ಈ ಥರ. ಇದಾಯಿತು. ನಾವು 4 ಪ್ರಾಣಿಗಳು ಯಾವುದಾದ್ರೂ, ಆನೆ ಒಂದು ಬಿಟ್ಟು ಇನ್ಯಾವ ಪ್ರಾಣಿ ಆದರೂ ದಪ್ಪ ಇದೆಯಾ? ಇದು ಇದು ತೊಡೆ ಎಷ್ಟು ಸಣ್ಣ ಇರುತ್ತೆ. ಹಾಗಾಗಿ 4 ಪ್ರಾಣಿ ಹೀಗೆ ಮಾಮೂಲಿ 4 ಪ್ರಾಣಿ ಹೇಗಿರುತ್ತೆ ಆಗ ನಿಂತ್ಕೊಳ್ಳಿ. ನಿಂತ್ಕೊಂಡು ನೋಡಿ ಹೀಗೆ ನಾವು ಈ ಮಂಟಿನ ಟಚ್ ಮಾಡಬಾರ್ದು, ಮಂಟಿ ಟಚ್ ಮಾಡಬಾರ್ದು. ಹೀಗೆ 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 ಫುಲ್ಲು ನೋಡಿ. ಈಗ ಹೀಗೆ ಫಸ್ಟು ಹೀಗೆ ನಿಂತ್ಕೊಂಬಿಡಿ. ನಾಯಿ ಎಲ್ಲ ಹೇಗಿರುತ್ತೆ ಆಗ ನಿಂತ್ಕೊಂಡು ಇದನ್ನ ಎತ್ತಬೇಕು. ಮಂಡಿನ ಟಚ್ ಮಾಡಬಾರ್ದು, ಫುಲ್ಲು ಎತ್ತಬಾರ್ದು. ಹೀಗಲ್ಲ, ಹೀಗೆ ಫುಲ್ಲು ಸ್ವಲ್ಪ ಎತ್ತಿ ಹೀಗೆ ಈಗ ಮಾಡಬೇಕು. ಇಷ್ಟು ಮಾಡಿ ಒಂದು 10 ನಿಮಿಷ ಮಾಡಿ. ಆಮೇಲೆ ನೀವು ಈಗ ಕೂತ್ಕೊಂಡು ಎದ್ದೇಳೋದು. ನಿಮ್ಗೇನಾದರೂ ಹಿಂಗೆ ನೋಡಿ ನೋಡಿ ಈ ಮಿಷಿನ್ದು 2 ಎಕ್ಸಸೈಸ್ ಮಾಡೋ ಮಿಷಿನ್ ಅಂತೇಳಿ ನಾನು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ತುಂಬ ಉದ್ದ ಆಗೋಗುತ್ತೆ, ಹಾಗಾಗಿ ಸೆಕೆಂಡ್ ಪಾರ್ಟ್ ಹಾಕ್ತೀನಿ. ಮಿಸ್ ಮಾಡದೆ ನೋಡಿ, ಇನ್ನೂ ಅದರಲ್ಲಿ ತುಂಬ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟ್ ವಿಡಿಯೋ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದರಿಂದ ನಾನು ಎಷ್ಟು kg ಸಣ್ಣ ಆದೆ ಏನು ಅಂತ ನಿಮಗೆ ಗೊತ್ತಲ್ವಾ. ಸೆಕೆಂಡ್ ಪಾರ್ಟ್ ವಿಡಿಯೋ ನೋಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.